ಹಾಯ್ ಫ್ರೆಂಡ್ಸ್, ಇದು ಮಸ್ತ್ ಮಗ ಚಾನೆಲ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ಸ್ನೇಹಿತರೆ, ಅಮೆರಿಕದಲ್ಲಿ ಮತ್ತೆ ಟ್ರಂಪ್ ಟಾರ್ಗೆಟ್ ಆಗಿದ್ದಾರೆ. ತುಂಬಿದ ಸಭೆಯಲ್ಲಿ ವ್ಯಕ್ತಿಯೊಬ್ಬ ಗುಂಡಿನ ದಾಳಿ ಮಾಡಿದ್ದು ಟ್ರಂಪ್ ಓಡಿ ಹೋಗಿ ಜೀವ ಉಳಿಸಿಕೊಂಡಿದ್ದಾರೆ. ಇದಕ್ಕೆ ಪ್ರಧಾನಿ ಮೋದಿ ಖಂಡನೆ ವ್ಯಕ್ತಪಡಿಸಿದ್ದಾರೆ. ಇನ್ನೊಂದು ಕಡೆ ಇರಾನ್ ಮತ್ತು ಅಮೆರಿಕ ನಡುವಿನ ಕದನ ವಿರಾಮ ಮುರಿದು ಬಿದ್ದಿದೆ. ಅತ್ತ ಲೆಬನಾನ್ ಮೇಲೆ ಮುಖಾಮುಖಿ ನೋಡದೆ ದಾಳಿ ಮಾಡಿ ಅಂತ ಇಸ್ರೇಲ್ ಪ್ರಧಾನಿ ನೆತನ್ಯಾಹು ದೊಡ್ಡ ಆದೇಶ ಕೊಟ್ಟಿದ್ದಾರೆ. ಎಲ್ಲಾ ಮೇಜರ್ ಡೆವಲಪ್ಮೆಂಟ್ಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ. ಮೊದಲಿಗೆ ಅಮೆರಿಕದಲ್ಲಿ ಆಗಿರೋ ಘಟನೆ ಬಗ್ಗೆ ನೋಡ್ಬಿಡೋಣ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮೇಲೆ ಮತ್ತೊಮ್ಮೆ ಹತ್ಯೆ ಪ್ರಯತ್ನ ನಡೆದಿದೆ. ಟ್ರಂಪ್ ಪ್ರಾಣಾಪಾಯದಿಂದ ಜಸ್ಟ್ ಮಿಸ್ ಆಗಿದ್ದಾರೆ. ವಾಷಿಂಗ್ಟನ್ ಹಿಲ್ಟನ್ ಹೋಟೆಲ್ನಲ್ಲಿ ಡಿನ್ನರ್ ಇವೆಂಟ್ ನಡೀತಿತ್ತು. ಇದೊಂಥರ ಹೈ ಪ್ರೊಫೈಲ್ ವ್ಯಕ್ತಿಗಳ ವಾರ್ಷಿಕ ಔತಣಕೂಟ. ಸಂಪ್ರದಾಯದಂತೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್, ಅಮೆರಿಕದ ಫಸ್ಟ್ ಲೇಡಿ ಮೆಲಾನಿಯಾ ಟ್ರಂಪ್ ಇದರಲ್ಲಿ ಭಾಗಿಯಾಗಿದ್ರು. ವೈಸ್ ಪ್ರೆಸಿಡೆಂಟ್ ಜೆಡಿ ವ್ಯಾನ್ಸ್, ಎಫ್ಬಿಐ ನಿರ್ದೇಶಕ ಕಾಶ್ ಪಟೇಲ್ ಸೇರಿ ಅನೇಕ ನಾಯಕರು, ಗಣ್ಯರು, ಪತ್ರಕರ್ತರು ಕೂಡ ಇದ್ರು. ಸುಮಾರು 2600 ಜನರು ಈ ಹಾಲ್ನಲ್ಲಿ ಸೇರಿದ್ರು. ಎಲ್ಲರನ್ನ ಚೆನ್ನಾಗಿ ತಪಾಸಣೆ ಮಾಡಿ ಒಳಗೆ ಬಿಡಲಾಗ್ತಿತ್ತು. ಇಷ್ಟಾದ್ರೂ ಇವೆಂಟ್ ನಡೀತಿರುವಾಗ ರಾತ್ರಿ ಸುಮಾರು 8:40 ಒಬ್ಬ ದುಷ್ಕರ್ಮಿ ಏಕಾಏಕಿ ಹೋಟೆಲ್ಗೆ ನುಗ್ಗಿದ್ದಾನೆ. ಅಲ್ಲಿ ಚೆಕ್ ಮಾಡೋಕೆ ನಿಂತಿದ್ದ ಸಿಬ್ಬಂದಿಯನ್ನ ದಾಟಿ ಮುಂದಕ್ಕೆ ಹೋಗಿದ್ದಾನೆ. ಆರಂಭದಲ್ಲಿ ಇವನನ್ನ ತಡೆಯೋಕೆ ಅಂತ ಅವರು ನುಗ್ಗಿ ಬಂದ್ರು. ಆದ್ರೆ ಈತ ಅವರ ಮೇಲೆ ಗುಂಡು ಹಾರಿಸಿದ್ದಾನೆ. ಕನಿಷ್ಠ 6 ಬಾರಿ ಗುಂಡು ಹಾರಿಸಿದ್ದಾನೆ ಎನ್ನಲಾಗಿದೆ. ಗುಂಡಿನ ಸದ್ದು ಕೇಳಿಸ್ತಿದ್ದಂತೆ ಡಿನ್ನರ್ ಪಾರ್ಟಿಯಲ್ಲಿದ್ದವರು ಒಮ್ಮೆಲೆ ಕಕ್ಕಾಬಿಕ್ಕಿಯಾಗಿದ್ದಾರೆ. ಎಲ್ಲರೂ ತಮ್ಮ ತಮ್ಮ ಟೇಬಲ್ಗಳ ಕೆಳಗೆ ಅಡಗಿ ಕುಳಿತುಕೊಂಡಿದ್ದಾರೆ. ಇನ್ನು ಕೆಲವರು ಪ್ರಾಣ ಉಳಿಸಿಕೊಳ್ಳೋಕೆ ನೆಲದ ಮೇಲೆ ಮಲಗಿದ್ದಾರೆ. ಇದೇ ವೇಳೆ ಕೆಲವರು ಆತಂಕದಲ್ಲಿ ಗಾಡ್ ಬ್ಲೆಸ್ ಅಮೆರಿಕಾ ಅಂತ ಕೂಗಿದ್ದಾರೆ. ಸದ್ಯ ಕೆಲ ಕಾಲ ಅಲ್ಲಿ ಏನಾಗ್ತಿದೆ ಅಂತ ಯಾರಿಗೂ ಗೊತ್ತಾಗ್ಲಿಲ್ಲ. ಟ್ರಂಪ್ ವೇದಿಕೆ ಮೇಲೆ ಅಕ್ಕಪಕ್ಕದವರ ಜೊತೆಗೆ ಮಾತಾಡ್ತಿದ್ರು. ಆದ್ರೆ ಸಭೆಯಲ್ಲಿದ್ದ ಗಣ್ಯರು ಇದ್ದಕ್ಕಿದ್ದಂತೆ ಟೇಬಲ್ ಕೆಳಗೆ ಕೂರ್ತಿದ್ದಂತೆ ಟ್ರಂಪ್ ಮತ್ತು ಸಿಬ್ಬಂದಿ ಗೊಂದಲಕ್ಕೀಡಾದ್ರು. ತಕ್ಷಣವೇ ಸೀಕ್ರೆಟ್ ಸರ್ವಿಸ್ ಏಜೆಂಟ್ಗಳು ಆಕ್ಷನ್ಗೆ ಇಳಿದ್ರು. ಸ್ಟೇಜ್ ಮೇಲೆ ಕೂತಿದ್ದ ಟ್ರಂಪ್ ಮತ್ತು ಫಸ್ಟ್ ಲೇಡಿ ಸುತ್ತ ರಕ್ಷಣೆಗೆ ನಿಂತರು. ಕೆಲವೇ ಸೆಕೆಂಡ್ನಲ್ಲಿ ಅವರನ್ನ ವೇದಿಕೆಯಿಂದ ಸೇಫ್ ಆದ ಜಾಗಕ್ಕೆ ಶಿಫ್ಟ್ ಮಾಡಿದ್ರು. ಸದ್ಯ ಆ ವಿಡಿಯೋ ಕೂಡ ವೈರಲ್ ಆಗಿದ್ದು, ಟ್ರಂಪ್ ಟೇಬಲ್ ಅಡಿಯಲ್ಲಿ ಕುಸಿದು ಬಿದ್ದು ಅಲ್ಲಿಂದ ತಪ್ಪಿಸಿಕೊಂಡು ಹೋಗ್ತಿರೋದು ಕಂಡು ಬಂದಿದೆ. ಅದಾದ್ಮೇಲೆ ಜೆಡಿ ವ್ಯಾನ್ಸ್ ರನ್ನ ಅಲ್ಲಿದ್ದ ಸಿಬ್ಬಂದಿ ದರದರ ಅಂತ ಎಳ್ಕೊಂಡು ಹೋಗಿ ಸುರಕ್ಷಿತ ಜಾಗಕ್ಕೆ ಸ್ಥಳಾಂತರ ಮಾಡಿದ್ದಾರೆ. ಒಂದು ಕ್ಷಣ ಅಲ್ಲಿದ್ದವರಿಗೆ ಏನಾಯ್ತು ಅಂತಾನೆ ಗೊತ್ತಾಗ್ಲಿಲ್ಲ. ಕೆಲ ಸಂಸದರು ಸಿಕ್ಕ ರೂಮ್ಗಳಿಗೆ ನುಗ್ಗಿ ಅಲ್ಲಿಂದ ಎಸ್ಕೇಪ್ ಆಗ್ಬೋದಾ ಅಂತ ಚೆಕ್ ಮಾಡಿದ್ದಾರೆ. ಇತ್ತ ದುಷ್ಕರ್ಮಿಯನ್ನ ಪೊಲೀಸರು ಕೂಡಲೇ ಹಿಡಿದಿದ್ದಾರೆ. ಈವೆಂಟ್ ನಡೀತಿದ್ದ ಹಾಲ್ಗೆ ನುಗ್ಗದೇ ಇರೋ ಹಾಗೆ ತಡೆದಿದ್ದಾರೆ. ಅವನನ್ನ ನೆಲಕ್ಕೆ ಕೆಡವಿ ಆಯುಧಗಳನ್ನ ಸೀಸ್ ಮಾಡಿದ್ದಾರೆ. ಪ್ರಾಥಮಿಕ ಮಾಹಿತಿ ಪ್ರಕಾರ ಈತ ಕ್ಯಾಲಿಫೋರ್ನಿಯಾ ಮೂಲದವನು ಅಂತ ತಿಳಿದು ಬಂದಿದೆ. ಇವನ ಹೆಸರು ಥಾಮಸ್ ಅಲೆನ್. ಈತ ಮಾಸ್ಟರ್ ಡಿಗ್ರಿ ಮಾಡಿದ್ದ. 31 ವರ್ಷ ವಯಸ್ಸು ಅಂತ ಗೊತ್ತಾಗಿದೆ. ಆದ್ರೆ ಯಾಕೆ ಈ ದಾಳಿ ಮಾಡಿದ್ದಾನೆ, ಇವನ ಉದ್ದೇಶ ಏನೋ ಇನ್ನಷ್ಟೇ ಗೊತ್ತಾಗ್ಬೇಕು. ಎಫ್ಬಿಐ ತನಿಖೆ ಶುರು ಮಾಡಿದೆ. ಸಮಾಧಾನದ ವಿಷಯ ಅಂದ್ರೆ ಇಲ್ಲಿ ಯಾರಿಗೂ ಪ್ರಾಣಾಪಾಯ ಆಗಿಲ್ಲ. ಆದ್ರೆ ಸೀಕ್ರೆಟ್ ಸರ್ವಿಸ್ನ ಅಧಿಕಾರಿಯೊಬ್ಬರಿಗೆ ಗುಂಡು ತಾಗಿದೆ. ಇನ್ನು ಈ ಘಟನೆ ನಂತರ ಟ್ರಂಪ್ರನ್ನ ಬಿಗಿ ಭದ್ರತೆಯಿಂದ ವೈಟ್ ಹೌಸ್ಗೆ ಕರೆತರಲಾಗಿದೆ. ಅದರ ಬೆನ್ನಲ್ಲೇ ಟ್ರಂಪ್ ರಿಯಾಕ್ಟ್ ಮಾಡಿದ್ದಾರೆ. ಬಹುಶಃ ನನ್ನನ್ನೇ ಟಾರ್ಗೆಟ್ ಮಾಡೋಕೆ ಈ ದಾಳಿ ನಡೆದಿದೆ ಅಂತ ಹೇಳಿದ್ದಾರೆ. ಜೊತೆಗೆ ಈ ತರ ದಾಳಿ ಮಾಡೋ ಮೂಲಕ ಇರಾನ್ ಜೊತೆಗಿನ ಯುದ್ಧವನ್ನ ಗೆಲ್ಲೋದ್ರಿಂದ ನನ್ನನ್ನ ತಡೆಯೋಕ್ಕಾಗಲ್ಲ ಅಂದಿದ್ದಾರೆ. ಅಲ್ಲದೆ ಸದ್ಯ ಇರಾನ್ಗೂ ಇವನಿಗೂ ಲಿಂಕ್ ಇದೆ ಅಂತ ನನಗೇನೂ ಅನ್ನಿಸ್ತಿಲ್ಲ. ಆತ ಒಬ್ಬನೇ ಈ ಕೆಲಸ ಮಾಡಿದ್ದಾನೆ ಅಂತ ನಮ್ಮ ಅಧಿಕಾರಿಗಳು ಹೇಳ್ತಿದ್ದಾರೆ ಅಂತ ಟ್ರಂಪ್ ತಿಳಿಸಿದ್ದಾರೆ. ಅಂದಹಾಗೆ ಇದಕ್ಕೂ ಮುಂಚೆ ಇರಾನ್ಗೂ ಈ ಘಟನೆಗೂ ಲಿಂಕ್ ಇದ್ರೂ ಇರ್ಬೋದು, ಯಾರಿಗ್ ಗೊತ್ತು ಅಂತ ಟ್ರಂಪ್ ಹೇಳಿದ್ರು. ಅದರ ಬೆನ್ನಲ್ಲೇ ಈ ಹೇಳಿಕೆ ನೀಡಿದ್ದಾರೆ. ಇನ್ನು ದುಷ್ಕರ್ಮಿ ಹತ್ರ ಭಾರೀ ಪ್ರಮಾಣದ ಶಸ್ತ್ರಾಸ್ತ್ರಗಳಿದ್ವು. ನಮ್ಮ ವೀರ ಭದ್ರತಾ ಪಡೆಗಳು ಅವನನ್ನ ಹಿಡಿದಾಕಿದ್ದಾರೆ ಅಂತ ಟ್ರಂಪ್ ಸೀಕ್ರೆಟ್ ಸರ್ವಿಸ್ ಅಧಿಕಾರಿಗಳನ್ನ ಹೊಗಳಿದ್ದಾರೆ. ಇನ್ನು ಈ ಘಟನೆಗೆ ಜಗತ್ತಿನಾದ್ಯಂತ ಖಂಡನೆ ವ್ಯಕ್ತವಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಕೂಡ ರಿಯಾಕ್ಟ್ ಮಾಡಿದ್ದಾರೆ. ವಾಷಿಂಗ್ಟನ್ ಹೋಟೆಲ್ನಲ್ಲಿ ನಡೆದ ದುರ್ಘಟನೆಯಿಂದ ಟ್ರಂಪ್, ಫಸ್ಟ್ ಲೇಡಿ ಮತ್ತು ಉಪಾಧ್ಯಕ್ಷರು ಸೇಫ್ ಆಗಿದ್ದಾರೆ ಅಂತ ತಿಳಿದು ಸಮಾಧಾನ ಆಯ್ತು. ಪ್ರಜಾಪ್ರಭುತ್ವ ದೇಶದಲ್ಲಿ ಹಿಂಸಾಚಾರಕ್ಕೆ ಜಾಗ ಇಲ್ಲ, ಅದನ್ನ ಖಂಡಿಸಬೇಕು ಅಂತ ಮೋದಿ ಹೇಳಿದ್ದಾರೆ. ಇತ್ತ ನ್ಯೂಯಾರ್ಕ್ ಮೇಯರ್ ಜೋಹ್ರಾನ್ ಮಮ್ದಾನಿ ರಿಯಾಕ್ಟ್ ಮಾಡಿದ್ದಾರೆ. ಇಂಥದ್ದನ್ನೆಲ್ಲ ಒಪ್ಪಿಕೊಳ್ಳೋಕೆ ಆಗಲ್ಲ. ಅಧ್ಯಕ್ಷರು ಸೇಫ್ ಆಗಿರೋದನ್ನ ಕೇಳಿ ನಿರಾಳ ಆಗಿದೆ ಅಂತ ಹೇಳಿದ್ದಾರೆ. ಅಂದಹಾಗೆ ಟ್ರಂಪ್ ಮೇಲೆ ಹತ್ಯೆ ಪ್ರಯತ್ನ ನಡೆದಿರೋದು ಇದೇನೂ ಮೊದಲಲ್ಲ. ಈ ಹಿಂದೆ 2024ರಲ್ಲಿ ಟ್ರಂಪ್ ಪೆನ್ಸಿಲ್ವೇನಿಯಾದಲ್ಲಿ ರ್ಯಾಲಿ ನಡೆಸುತ್ತಿರುವಾಗ ದುಷ್ಕರ್ಮಿಯೊಬ್ಬ ಗುಂಡು ಹಾರಿಸಿದ್ದ. ಆಗ ಟ್ರಂಪ್ ಅವರ ಕಿವಿಯೇ ಸೀಳ್ಕೊಂಡು ಹೋಗಿತ್ತು. ನಂತರ ದುಷ್ಕರ್ಮಿಯನ್ನ ಅಲ್ಲೇ ಮುಗಿಸಲಾಯಿತು. ನಂತರ ಅದೇ ವರ್ಷ ಟ್ರಂಪ್ ಫ್ಲೋರಿಡಾದಲ್ಲಿರೋ ತಮ್ಮ ಗೋಲ್ಫ್ ಕ್ಲಬ್ನಲ್ಲಿ ಇರುವಾಗ ಹತ್ಯೆ ಪ್ರಯತ್ನ ನಡೆದಿತ್ತು. ವ್ಯಕ್ತಿಯೊಬ್ಬ ಬಂದೂಕು ಹಿಡಿದು ಪೊದೆಯಲ್ಲಿ ಕೂತಿದ್ದ.
ಟ್ರಂಪ್ರನ್ನ ಟಾರ್ಗೆಟ್ ಮಾಡಿದ್ದ. ಅಷ್ಟರೊಳಗೆ ಸೀಕ್ರೆಟ್ ಸರ್ವಿಸಸ್ ಏಜೆಂಟ್ಸ್ ಅವನ ಮೇಲೆ ಗುಂಡು ಹಾರಿಸಿ ಅರೆಸ್ಟ್ ಮಾಡಿದ್ರು. ಈಗ 1 ವರ್ಷದ ನಂತರ ಪುನಃ ಹತ್ಯೆ ಪ್ರಯತ್ನ ಆಗಿದೆ. ಆದ್ರೆ ಈ ಬಾರಿ ನಡೆದ ಘಟನೆ ತುಂಬಾನೇ ಮಹತ್ವ ಪಡ್ಕೋತಿದೆ. ಯಾಕಂದ್ರೆ 45 ವರ್ಷಗಳ ಹಿಂದೆ ಇದೇ ಹೋಟೆಲ್ನಲ್ಲಿ ಇಂಥದ್ದೇ ಒಂದು ಘಟನೆ ನಡೆದಿತ್ತು. ಅಮೆರಿಕದ ಮಾಜಿ ಅಧ್ಯಕ್ಷ ರೊನಾಲ್ಡ್ ರೇಗನ್ ಮೇಲೆಯೂ ಇಲ್ಲೇ ದಾಳಿಯಾಗಿತ್ತು. ಅವರನ್ನ ಹತ್ಯೆ ಮಾಡೋಕೆ ಇದೇ ಜಾಗದಲ್ಲಿ ಪ್ರಯತ್ನ ನಡೆದಿತ್ತು. ಆದ್ರೆ ರೊನಾಲ್ಡ್ ರೇಗನ್ ಬಚಾವಾಗಿದ್ರು. ಆದ್ರೆ ಅಮೆರಿಕದ ಇತಿಹಾಸದಲ್ಲಿ ಈ ಥರ ಗುಂಡೇಟು ತಿಂದು 4 ಅಧ್ಯಕ್ಷರು ಸಾವನ್ನಪ್ಪಿದ್ದಾರೆ. 1865ರಲ್ಲಿ ವಾಷಿಂಗ್ಟನ್ ಡಿಸಿಯ ಫ್ಲೋಟ್ಸ್ ಥಿಯೇಟರ್ನಲ್ಲಿ ಅಬ್ರಹಂ ಲಿಂಕನ್ ಹತ್ಯೆ ಆಗಿತ್ತು. ಆಮೇಲೆ 1881ರಲ್ಲಿ ವಾಷಿಂಗ್ಟನ್ ಡಿಸಿಯ ಟ್ರೈನ್ ಸ್ಟೇಷನ್ ಒಂದರಲ್ಲಿ ಜೇಮ್ಸ್ ಎ ಗಾರ್ಫೀಲ್ಡ್ ಮೇಲೆ ಗುಂಡು ಹಾರಿಸಲಾಗಿತ್ತು. ನಂತರ 1901ರಲ್ಲಿ ನ್ಯೂಯಾರ್ಕ್ನ ಬಫೆಲೋ ಅನ್ನೋ ಕಡೆ ವಿಲಿಯಂ ಮೆಕಿನ್ಲೆರ ಹತ್ಯೆ ಆಯಿತು. ನಂತರ 1963ರಲ್ಲಿ ಜಾನ್ ಎಫ್ ಕೆನಡಿ ಅವರ ಹತ್ಯೆ ಆಯಿತು. ಟೆಕ್ಸಾಸ್ನ ಡಲ್ಲಾಸ್ನಲ್ಲಿ ಈ ಕೃತ್ಯ ನಡೆದಿತ್ತು. ಈ ನಡುವೆ ಅಮೆರಿಕದ ಶಿಕಾಗೋದಲ್ಲಿರೋ ಆಸ್ಪತ್ರೆ ಒಂದರಲ್ಲಿ ಶೂಟೌಟ್ ಆಗಿದೆ. ಅರೆಸ್ಟ್ ಆಗಿದ್ದ ದರೋಡೆಕೋರನಿಗೆ ಪೊಲೀಸರು ಚಿಕಿತ್ಸೆ ಕೊಡಿಸೋಕೆ ಆಸ್ಪತ್ರೆಗೆ ಕರೆತಂದಿದ್ರು. ಈ ವೇಳೆ ದರೋಡೆಕೋರನಿಗೆ ಹೇಗೋ ಬಂದೂಕಿನ ಆಕ್ಸೆಸ್ ಸಿಕ್ಕಿದ್ದು ಗುಂಡಿನ ಮಳೆಗರೆದಿದ್ದಾನೆ. ಆಗ ಅವನನ್ನ ತಡೆಯೋಕೆ ಪೊಲೀಸರು ಹೋದಾಗ ಅವರ ಮೇಲೇನೆ ದಾಳಿಯಾಗಿದೆ. ಪರಿಣಾಮ ಓರ್ವ ಪೊಲೀಸರು ಮೃತಪಟ್ಟಿದ್ರೆ ಮತ್ತೊಬ್ಬ ಪೊಲೀಸರಿಗೆ ಗಾಯ ಆಗಿದೆ. ನಂತರ ಮತ್ತೆ ಈ ದರೋಡೆಕೋರನನ್ನ ಹಿಡಿದಾಕಲಾಗಿದೆ. ಇನ್ನು ಸ್ನೇಹಿತರೆ, ನೀವು ಪುಣ್ಯ ಕ್ಷೇತ್ರಗಳ ದರ್ಶನ ಮಾಡಬೇಕಾ? ಮೇ 21ಕ್ಕೆ 7 ಸನ್ಸ್ ಟೂರಿಸಂ ಹೊಸ ಟ್ರಿಪ್ ಆಯೋಜಿಸಿದೆ. ಇದು ಶಿರಡಿ ಮತ್ತು 3 ಜ್ಯೋತಿರ್ಲಿಂಗಗಳ ದರ್ಶನದ ಪ್ರವಾಸ. ಬೆಸ್ಟ್ ಆಫರ್ ಪ್ರೈಸ್ ಕೇವಲ 23,500 ಮಾತ್ರ. ಆಲ್ ಇನ್ಕ್ಲೂಸಿವ್ ಪ್ಯಾಕೇಜ್. ಹಿರಿಯರಿಗೆ ವಿಶೇಷ ಕೇರ್ ಕೂಡ ಇರುತ್ತೆ. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ಕೆಳಗಿನ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಬುಕ್ ಮಾಡಿ. ಇನ್ನು ನಿರೀಕ್ಷೆಯಂತೆ ಇರಾನ್ ಮತ್ತು ಅಮೆರಿಕ ನಡುವಿನ 2ನೇ ಹಂತದ ಶಾಂತಿ ಮಾತುಕತೆ ಮುರಿದು ಬಿದ್ದಿದೆ. ಮಾತುಕತೆ ಮಾಡಿಸಬೇಕು ಅಂತ ಸೋ ಕಾಲ್ಡ್ ಮೀಡಿಯೇಟರ್ ಪಾಕಿಸ್ತಾನ ಭಾರೀ ಸಿದ್ಧತೆ ಮಾಡಿಕೊಂಡಿತ್ತು. ಹಾಗೆ ನೋಡಿದ್ರೆ ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಕ್ಚಿ ನೇತೃತ್ವದ ನಿಯೋಗ ಪಾಕ್ಗೂ ಭೇಟಿ ಕೊಟ್ಟಿತ್ತು. ಅಲ್ಲಿ ಪಾಕ್ ಪ್ರಧಾನಿ ಶೆಹಬಾಜ್, ಸೇನಾ ಮುಖ್ಯಸ್ಥ ಮುನೀರ್ ಮತ್ತು ವಿದೇಶಾಂಗ ಸಚಿವ ಇಶಾಕ್ ದಾರ್ ಜೊತೆ ಮಾತುಕತೆ ಮಾಡಿದ್ರು. ನೆಕ್ಸ್ಟ್ ಅಮೆರಿಕ ಜೊತೆಗೆ ಮಾತುಕತೆ ಆಗ್ಬೋದು ಅಂತ ಹೇಳಲಾಗ್ತಿತ್ತು. ಡೈರೆಕ್ಟ್ ಆಗಿ ಅಲ್ಲದಿದ್ರೂ ಇಂಡೈರೆಕ್ಟ್ ಆಗಿ ಮಾತುಕತೆ ನಡೀಬಹುದು ಅನ್ನೋ ಸುದ್ದಿ ಬರ್ತಿತ್ತು. ಆದರೆ ಪಾಕ್ ಅಧಿಕಾರಿಗಳ ಜೊತೆ ಮಾತಾಡಿದ ಬೆನ್ನಲ್ಲೇ ಇರಾನ್ ವಿದೇಶಾಂಗ ಸಚಿವ ಅರಾಕ್ಚಿ ಪಾಕ್ನಿಂದ ಕಾಲ್ಕಿತ್ತಿದ್ದಾರೆ. ಒಮಾನ್ ಕಡೆಗೆ ಹಾರಿದ್ದಾರೆ. ಅಷ್ಟೇ ಅಲ್ಲ, ಪಾಕ್ನಿಂದ ಹೋಗಬೇಕಾದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಅರಾಕ್ಚಿ ಒಂದು ಪೋಸ್ಟ್ ಕೂಡ ಹಾಕಿದ್ದಾರೆ. ಇರಾನ್ ನಿಲುವನ್ನ ಪಾಕ್ ಅಧಿಕಾರಿಗಳಿಗೆ ತಿಳಿಸಲಾಗಿದೆ. ಯುದ್ಧವನ್ನ ಶಾಶ್ವತವಾಗಿ ಕೊನೆಗೊಳಿಸೋಕೆ ಅಗತ್ಯವಿರೋ ಪ್ರಸ್ತಾವನೆಗಳನ್ನ ಅವರ ಜೊತೆ ಹಂಚಿಕೊಂಡಿದ್ದೀವಿ ಅಂದಿದ್ದಾರೆ. ಅಲ್ಲದೆ ಡಿಪ್ಲೊಮಸಿ ವಿಚಾರದಲ್ಲಿ ಅಮೆರಿಕ ನಿಜವಾಗಿಯೂ ಸೀರಿಯಸ್ ಆಗಿದ್ಯಾ ಅನ್ನೋದನ್ನ ನೋಡಬೇಕಿದೆ ಅಂದಿದ್ದಾರೆ. ಇನ್ನು ಅಮೆರಿಕ ನಿಯೋಗ ಕೂಡ ಪಾಕ್ಗೆ ಹೋಗೋಕೆ ರೆಡಿಯಾಗಿತ್ತು. ಟ್ರಂಪ್ರ ಆಪ್ತ ವಿಟ್ ಕಾಫ್ ಮತ್ತು ಟ್ರಂಪ್ರ ಅಳಿಯ ಜೇರೆಡ್ ಕುಶ್ನರ್ ಮಾತುಕತೆಗೆ ಹೋಗಬೇಕಿತ್ತು. ಆದರೆ ಇರಾನ್ ನಿಯೋಗ ಪಾಕ್ನಿಂದ ಜಾಗ ಖಾಲಿ ಮಾಡ್ತಿದ್ದಂತೆ ಅವರು ಪಾಕ್ ಭೇಟಿಯನ್ನ ಕ್ಯಾನ್ಸಲ್ ಮಾಡಿದ್ದಾರೆ. ಅಮೆರಿಕ ಅಧ್ಯಕ್ಷ ಟ್ರಂಪ್ ಇದನ್ನ ಘೋಷಣೆ ಮಾಡಿದ್ದಾರೆ. ಪಾಕ್ಗೆ ಹೋಗೋಕೆ 18 ಗಂಟೆ ವಿಮಾನದಲ್ಲಿ ಪ್ರಯಾಣಿಸೋ ಅಗತ್ಯವಿಲ್ಲ, ತುಂಬಾ ಟೈಮ್ ಹಿಡಿಯುತ್ತೆ, ಇದೆಲ್ಲ ವೇಸ್ಟ್ ಅಂತ ಟ್ರಂಪ್ ಹೇಳಿದ್ದಾರೆ. ಜೊತೆಗೆ ಇರಾನ್ನಲ್ಲೇ ಲೀಡರ್ಶಿಪ್ ಕ್ರೈಸಿಸ್ ಇದೆ, ಯಾರು ಅಧಿಕಾರ ಮಾಡ್ತಿದ್ದಾರೆ ಅಂತ ಯಾರಿಗೂ ಗೊತ್ತಿಲ್ಲ, ಅವರಿಗೆ ಇದರ ಬಗ್ಗೆ ಕ್ಲಾರಿಟಿ ಇಲ್ಲ, ನಮ್ಮ ಹತ್ರ ಕಾರ್ಡ್ಸ್ ಇವೆ, ಅವರ ಹತ್ರ ಏನೂ ಇಲ್ಲ, ಇರಾನ್ನವರು ಯಾವಾಗ ಬೇಕಾದರೂ ನಮಗೆ ಕಾಲ್ ಮಾಡ್ಬೋದು ಅಂತ ಟ್ರಂಪ್ ಹೇಳಿದ್ದಾರೆ. ಈ ಮೂಲಕ 2ನೇ ಸುತ್ತಿನ ಶಾಂತಿ ಮಾತುಕತೆಯ ಪ್ರಯತ್ನ ಹಳ್ಳ ಹಿಡಿದಿದೆ. ಇದರ ಬೆನ್ನಲ್ಲೇ ಪಾಕ್ ಪಿಎಂ ಶಹಬಾಜ್ ಶರೀಫ್ ಇರಾನ್ ಅಧ್ಯಕ್ಷ ಮಸೂದ್ ಪೆಜಿಶ್ಕಿಯನ್ರಿಗೆ ಕಾಲ್ ಮಾಡಿದ್ದಾರೆ. ಸುಮಾರು 50 ನಿಮಿಷಗಳ ಕಾಲ ಮಾತುಕತೆ ಆಗಿದೆ. ನಿಮ್ಮ ಮತ್ತು ಅಮೆರಿಕ ನಡುವಿನ ಉದ್ವಿಗ್ನತೆ ಕಮ್ಮಿ ಮಾಡೋಕೆ ನಾವು ಬದ್ಧ ಅಂತ ಪಾಕ್ ಪಿಎಂ ಮತ್ತೆ ಹೇಳಿದ್ದಾರೆ. ಆದರೆ ಟ್ರಂಪ್ ಇದಕ್ಕೆ ಶಹಬಾಜ್ಗೆ ಆದೇಶ ಕೊಡ್ತಾರಾ? ಮುಂದೆ ಮಾತುಕತೆ ನಡೆಯುತ್ತಾ? ಇರಾನ್ನ ಬೇಡಿಕೆಗಳನ್ನ ಅಮೆರಿಕ ಒಪ್ಪುತ್ತಾ? ಇದರ ಬಗ್ಗೆ ತುಂಬಾ ಅನುಮಾನ ಇದೆ. ಈ ನಡುವೆ ಗಾಜಾದಲ್ಲಿ ಇಸ್ರೇಲ್ ದೊಡ್ಡ ದಾಳಿ ಮಾಡಿದೆ. 3 ಪ್ರಮುಖರನ್ನ ಹತ್ಯೆ ಮಾಡಿದೆ. ಇವರನ್ನ ಹಮಾಸ್ನ ಸೆಲ್ ಕಮಾಂಡರ್ ಹಜೀಮ್ ರಾಮಿ ಅಲಿ ಐದಿ, ಹಮಾಸ್ ಪ್ಲಾಟೂನ್ ಕಮಾಂಡರ್ ಇಬ್ರಾಹಿಂ ಮನ್ಸೂರ್ ಮತ್ತು ಮಿಲಿಟರಿ ಇಂಟೆಲಿಜೆನ್ಸ್ ಯೂನಿಟ್ನ ಸದಸ್ಯ ಮಹೇರ್ ತಂಟವಿ ಅಂತ ಗುರುತಿಸಲಾಗಿದೆ. ಈ ಹಜೀಮ್ ರಾಮಿ ಅಲಿ ಐದಿ ಅಕ್ಟೋಬರ್ 7ರ ದಾಳಿಯಲ್ಲಿ ಭಾಗಿಯಾಗಿದ್ದ. ಇವರೆಲ್ಲ ಸೇರಿ ಇಸ್ರೇಲ್ ಸೈನಿಕರ ಮೇಲೆ ದಾಳಿ ನಡೆಸೋಕೆ ಸಂಚು ರೂಪಿಸ್ತಿದ್ರು. ಹೀಗಾಗಿ ಈ ಕಾರ್ಯಾಚರಣೆ ಮಾಡಿದ್ವಿ ಅಂತ ಇಸ್ರೇಲ್ ಸೇನೆ ಮಾಹಿತಿ ಕೊಟ್ಟಿದೆ. ಇತ್ತ ಟ್ರಂಪ್ ಘೋಷಿಸಿರೋ ಇಸ್ರೇಲ್ ಹಿಜ್ಬುಲ್ಲಾ ನಡುವಿನ 3 ವಾರಗಳ ಕದನ ವಿರಾಮಕ್ಕೆ ಇಸ್ರೇಲ್ ಪಿಎಂ ನೆತನ್ಯಾಹು ಕಿಮ್ಮತ್ತೇ ಕೊಡ್ತಿಲ್ಲ. ಈಗ ಇಸ್ರೇಲ್ ಸೇನೆಗೆ ಹೊಸ ಆದೇಶ ಕೊಟ್ಟಿದ್ದಾರೆ.
ನಿಮ್ಗೆ ಹೇಗ್ ಬೇಕೋ ಹಾಗೆ ಹೊಡಿರಿ, ಪೂರ್ಣ ಶಕ್ತಿಯೊಂದಿಗೆ ದಾಳಿ ಮಾಡಿ ಅಂದಿದ್ದಾರೆ. ಮೊದಲು ಕೂಡ ಇಸ್ರೇಲ್ ಅದನ್ನೇ ಹೇಳಿತ್ತು, ನಾವು ಸುಮ್ನಿರಲ್ಲ, ಆಗಾಗ ಹೊಡಿತಿರ್ತೀವಿ ಅಂದಿತ್ತು. ಆದ್ರೆ ಹಿಜ್ಬುಲ್ಲಾ ಪದೇ ಪದೇ ಕದನ ವಿರಾಮ ಉಲ್ಲಂಘನೆ ಮಾಡ್ತಿದೆ, ಸೊ ಇನ್ಮೇಲೆ ಸುಮ್ನೆ ಕೂರಬೇಡಿ, ಪೂರ್ಣ ಶಕ್ತಿಯೊಂದಿಗೆ ದಾಳಿ ಮಾಡಿ ಅಂತ ನೆತನ್ಯಾಹು ಸೇನೆಗೆ ಅಧಿಕಾರ ಕೊಟ್ಟಿದ್ದಾರೆ. ಈ ನಡುವೆ ಭಾರತದಲ್ಲಿ ಮತ್ತೊಂದು ವಿಮಾನ ದುರಂತ ಕೂದಲೆಳೆ ಅಂತರದಲ್ಲಿ ತಪ್ಪೋಗಿದೆ. ಟೇಕ್ ಆಫ್ ವೇಳೆ ದಿಲ್ಲಿಯಿಂದ ಸ್ವಿಟ್ಜರ್ಲೆಂಡ್ಗೆ ಹೋಗ್ತಿದ್ದ ಸ್ವಿಸ್ ಏರ್ ವಿಮಾನದ ಎಂಜಿನ್ ಫೇಲ್ ಆಗಿ ಬೆಂಕಿ ಕಾಣಿಸಿಕೊಂಡಿದೆ. ಎಚ್ಚೆತ್ತ ಪೈಲಟ್ ವಿಮಾನದ ವೇಗ ನಿಯಂತ್ರಿಸಿ ವಿಮಾನ ಮೇಲೆ ಹಾರದಂತೆ ತಡೆದಿದ್ದಾರೆ. ವಿಮಾನದಲ್ಲಿ 228 ಪ್ರಯಾಣಿಕರು ಮತ್ತು 4 ಮಕ್ಕಳಿದ್ರು. ಅವರನ್ನ ಎಮರ್ಜೆನ್ಸಿ ಡೋರ್ನಿಂದ ಕೆಳಗಿಳಿಸಲಾಗಿದೆ. ವಿಮಾನದಿಂದ ಇಳಿಯೋ ಟೈಮ್ನಲ್ಲಿ ನೂಕುನುಗ್ಗಲಾಗಿ 6 ಜನ ಗಾಯಗೊಂಡಿದ್ದಾರೆ. ಅವರನ್ನ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗ್ತಿದೆ. ಭಾನುವಾರ ಮಧ್ಯರಾತ್ರಿ 1:08 ಸುಮಾರಿಗೆ ಈ ಘಟನೆಯಾಗಿದೆ. ಸದ್ಯ ಈ ಘಟನೆ ಬಗ್ಗೆ ತನಿಖೆ ನಡೀತಿದೆ. ಇನ್ನು ಅಮೆರಿಕ ಪ್ರವಾಸದಲ್ಲಿರೋ ಸಿಡಿಎಸ್ ಅನಿಲ್ ಚೌಹಾಣ್ ಅಮೆರಿಕದ ಪೆಸಿಫಿಕ್ ಏರ್ ಫೋರ್ಸ್ ಕಮಾಂಡರ್ ಜನರಲ್ ಕೆವಿನ್ ಬಿ ಶ್ನೈಡರ್ ಅನ್ನ ಭೇಟಿಯಾಗಿದ್ದಾರೆ. ಭಾರತ ಮತ್ತು ಅಮೆರಿಕ ನಡುವಿನ ಸಂಬಂಧವನ್ನ ಇನ್ನಷ್ಟು ಬಲಗೊಳಿಸೋ ಬಗ್ಗೆ ಡಿಸ್ಕಸ್ ಮಾಡಿದ್ದಾರೆ. ಜೊತೆಗೆ ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ಪ್ರಾದೇಶಿಕ ಭದ್ರತೆ, ಶಾಂತಿ ಮತ್ತು ಸ್ಥಿರತೆ ಕಾಪಾಡೋ ನಿಟ್ಟಿನಲ್ಲಿ ಒಟ್ಟಾಗಿ ಕೆಲಸ ಮಾಡೋಣ ಅಂತ ಹೇಳಿದ್ದಾರೆ. ಅಲ್ಲದೆ ಉಭಯ ದೇಶಗಳ ಭೂಸೇನೆ, ನೌಕಾಸೇನೆ ಮತ್ತು ವಾಯುಸೇನೆಗಳು ಸೇರಿ ಒಬ್ರಿಗೊಬ್ರು ಟ್ರೈನಿಂಗ್ ಕೊಡೋ ಬಗ್ಗೆನೂ ಚರ್ಚೆಯಾಗಿದೆ. ಹಾಗೆ ಹೊಸ ಟೆಕ್ನಾಲಜಿ ಬಳಸಿಕೊಂಡು ಎರಡೂ ದೇಶಗಳ ಸೇನಾ ಶಕ್ತಿಯನ್ನ ಹೆಚ್ಚಿಸಿಕೊಳ್ಳೋ ಬಗ್ಗೆ ಮಾತುಕತೆ ಆಗಿದೆ. ಇತ್ತ ಭಾರತದ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ಧೋವಲ್ ಯುಎಇ ಪ್ರವಾಸದಲ್ಲಿದ್ದಾರೆ. ಅಬುಧಾಬಿಯ ಯುಎಇ ಅಧ್ಯಕ್ಷ ಶೇಖ್ ಮೊಹಮ್ಮದ್ ಬಿನ್ ಜಾಯೆದ್ ಅಲ್ ನಹ್ಯಾರನ್ನ ಭೇಟಿಯಾಗಿದ್ದಾರೆ. ಉಭಯ ದೇಶಗಳ ಸಹಕಾರದ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಅಲ್ಲದೆ ಗಲ್ಫ್ ಯುದ್ಧದ ಬಗ್ಗೆ, ಅದರಿಂದ ಆಗ್ತಿರೋ ಪರಿಣಾಮಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಇದಕ್ಕೂ ಮುನ್ನ ಧೋವಲ್ ಸೌದಿ ಅರೇಬಿಯಾಗೆ ಭೇಟಿ ನೀಡಿದ್ರು. ಇಂಧನ ಭದ್ರತೆ ಮತ್ತು ವಿದೇಶಾಂಗ ವ್ಯವಹಾರಗಳ ಬಗ್ಗೆ ಸೌದಿ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿದ್ರು. ಅಂದಹಾಗೆ ಸ್ನೇಹಿತರೆ, ಸದ್ಯ ಪಾಕ್ ಮತ್ತು ಯುಎಇ ಸಂಬಂಧ ಸರಿ ಬರ್ತಿಲ್ಲ. ನಾವು ಕೊಟ್ಟಿರೋ ಸಾಲ ಎಲ್ಲ ಕೊಡಿ ಅಂತ ಯುಎಇ ಪಾಕ್ಗೆ ಹೇಳಿತ್ತು. ನಂತರ ಪಾಕ್ ಕತಾರ್ ಸೌದಿ ಹತ್ರ ಹಣ ಬೇಡಿ ಯುಎಇ ಸಾಲ ತೀರಿಸಿತ್ತು. ಹಾಗೆ ಪಾಕ್ ಸೌದಿ ಜೊತೆ ಡಿಫೆನ್ಸ್ ಅಗ್ರಿಮೆಂಟ್ ಕೂಡ ಮಾಡ್ಕೊಂಡಿದೆ. ಇದು ಕೂಡ ಯುಎಇಗೆ ಇಷ್ಟ ಆಗ್ತಿಲ್ಲ. ಈ ನಡುವೆ ಅಜಿತ್ ಧೋವಲ್ ಗಲ್ಫ್ ಭೇಟಿ ಕೊಟ್ಟಿರೋದು ಮಹತ್ವ ಪಡ್ಕೋತಿದೆ. ಚೀನಾದ ಅಣುಶಕ್ತಿಯ ಕುರಿತಂತೆ ಹೊಸ ಮಾಹಿತಿ ಸಿಗ್ತಿದೆ. ಚೀನಾ ಒಂದೇ ಸಲ 50 ಪರಮಾಣು ವಿದ್ಯುತ್ ರಿಯಾಕ್ಟರ್ಗಳನ್ನ ನಿರ್ಮಿಸೋ ಸಾಮರ್ಥ್ಯ ಹೊಂದಿದೆ ಅಂತ ಖುದ್ದು ಚೀನಾದ ಪರಮಾಣು ಸಂಸ್ಥೆಯು ವರದಿ ತಿಳಿಸಿದೆ. ಡಿಸೈನ್ನಿಂದ ಹಿಡಿದು ನಿರ್ಮಾಣದವರೆಗೆ ಪರಮಾಣು ಯೋಜನೆಗಳ ಎಲ್ಲಾ ಹಂತಗಳನ್ನು ಒಂದೇ ಸಮಯದಲ್ಲಿ ನಿರ್ವಹಿಸೋ ಶಕ್ತಿ ಚೀನಾಗಿದೆ. ಪರಮಾಣು ತಂತ್ರಜ್ಞಾನದಲ್ಲಿ ಈ ಹಿಂದೆ ಬೇರೆ ದೇಶಗಳನ್ನು ಹಿಂಬಾಲಿಸುತ್ತಿದ್ದ ಚೀನಾ ಈಗ ಕೆಲ ವಿಷಯಗಳಲ್ಲಿ ಲೀಡರ್ ಆಗಿ ಬೆಳೆದಿದೆ ಅಂತ ವರದಿ ಹೇಳಿದೆ. ಚೀನಾದ ಒಟ್ಟು ಪರಮಾಣು ವಿದ್ಯುತ್ ಸಾಮರ್ಥ್ಯ ಸದ್ಯ 125 ಮಿಲಿಯನ್ ಕಿಲೋ ವ್ಯಾಟ್ ತಲುಪಿದೆ. ಅಣು ವಿದ್ಯುತ್ ಉತ್ಪಾದನೆಯಲ್ಲಿ ಚೀನಾ ಜಗತ್ತಿನಲ್ಲೇ ಮೊದಲ ಸ್ಥಾನದಲ್ಲಿದೆ ಅಂತ ಆ ವರದಿಯಲ್ಲಿ ಹೇಳಲಾಗಿದೆ. ಹಾಗೆ ಚೀನಾ ಸದ್ಯ 60 ಕಮರ್ಷಿಯಲ್ ನ್ಯೂಕ್ಲಿಯರ್ ರಿಯಾಕ್ಟರ್ಗಳನ್ನು ನಿರ್ವಹಿಸುತ್ತಿದೆ. 36 ನಿರ್ಮಾಣದ ಹಂತದಲ್ಲಿವೆ. ಇಡೀ ಜಗತ್ತಿನಲ್ಲಿ ಈಗ ನಡೀತಿರೋ ಒಟ್ಟು ಪರಮಾಣು ರಿಯಾಕ್ಟರ್ ನಿರ್ಮಾಣ ಕೆಲಸಗಳಲ್ಲಿ ಅರ್ಧಕ್ಕಿಂತ ಹೆಚ್ಚು ಪಾಲನ್ನ ಚೀನಾ ಒಂದೇ ಹೊಂದಿದೆ ಅಂತ ಆ ವರದಿ ತಿಳಿಸಿದೆ. ಪಶ್ಚಿಮ ಆಫ್ರಿಕಾ ದೇಶ ಮಾಲಿಯಲ್ಲಿ ಪರಿಸ್ಥಿತಿ ಕೈಮೀರಿ ಹೋಗಿದೆ. ಉಗ್ರರು, ಪ್ರತ್ಯೇಕತಾವಾದಿಗಳು ಸೇರ್ಕೊಂಡು ಕಂಡಲ್ಲಿ ದಾಳಿ ಮಾಡಿದ್ದಾರೆ. ಮಾಲಿ ರಾಜಧಾನಿ ಬಮಾಕೋ, ಸೆವರೆ, ಮೊಕ್ಟಿ ಸೇರಿ ಹಲವು ಕಡೆ ದಾಳಿಯಾಗಿದೆ. ಏರ್ಪೋರ್ಟ್, ಪೆಟ್ರೋಲ್ ಬಂಕ್, ಸರ್ಕಾರಿ ಕಚೇರಿ, ರಕ್ಷಣಾ ಸಚಿವರ ಮನೆ ಎಲ್ಲ ಕಡೆ ದಾಳಿ ಮಾಡಿದ್ದಾರೆ. ಜೊತೆಗೆ ಮಾಲಿ ಸೇನೆಯ ಮಿಲಿಟರಿ ಪೋಸ್ಟ್ಗಳ ಮೇಲೂ ದಾಳಿಗಳಾಗಿವೆ. ಎಲ್ಲಾ ಕಡೆ ದಟ್ಟ ಹೊಗೆ ಮತ್ತು ಬೆಂಕಿ ಕಾಣಿಸಿಕೊಂಡಿದೆ. ಹಲವು ಉಗ್ರರನ್ನ ಹೊಡೆದಾಕಿದ್ದೀವಿ ಅಂತ ಮಾಲಿ ಸೇನೆ ಹೇಳಿದೆ. ಸದ್ಯ ಪರಿಸ್ಥಿತಿಯನ್ನ ಕಂಟ್ರೋಲ್ಗೆ ತಂದಿದ್ದೀವಿ. ಉಗ್ರರ ವಿರುದ್ಧ ಆಪರೇಷನ್ ಕಂಟಿನ್ಯೂ ಆಗಿದೆ ಅಂದಿದ್ದಾರೆ. ದಾಳಿಗಳ ಹೊಣೆಯನ್ನ ಎಕ್ಯೂ ಉಗ್ರ ಸಂಘಟನೆ ಜೊತೆ ಲಿಂಕ್ ಹೊಂದಿರೋ ಜೆಎನ್ಐಎಂ ಮತ್ತು ಅಜಾವಾದ್ ಲಿಬರೇಷನ್ ಫ್ರಂಟ್ ಸಂಘಟನೆಗಳು ಹೊತ್ಕೊಂಡಿವೆ. ಈ ದಾಳಿಗಳ ಬೆನ್ನಲ್ಲೇ ಭಾರತ ಅಲರ್ಟ್ ಆಗಿದೆ. ಬಮಾಕೋದಲ್ಲಿರೋ ಭಾರತೀಯ ರಾಯಭಾರ ಕಚೇರಿಯಲ್ಲಿರೋ ಭಾರತೀಯರಿಗೆ ಅಡ್ವೈಸರಿ ಜಾರಿ ಮಾಡಿದೆ. ಸುರಕ್ಷತೆಯಿಂದಿರಿ, ಮನೆಯಿಂದ ಹೊರಬರಬೇಡಿ ಅಂತ ಹೇಳಿದೆ. ಅಲ್ಲದೆ ಮಾಲಿ ಅಧಿಕಾರಿಗಳು ನೀಡೋ ಸೂಚನೆಗಳನ್ನ ಪಾಲಿಸಿ, ಪರಿಸ್ಥಿತಿಯನ್ನ ನಾವು ಹತ್ತಿರದಿಂದ ಮಾನಿಟರ್ ಮಾಡ್ತಿದ್ದೀವಿ ಅಂದಿದೆ. ಅಂದಹಾಗೆ ಮಾಲಿಯಲ್ಲಿ ಸುಮಾರು 600 ಭಾರತೀಯರು ಕೆಲಸ ಮಾಡ್ತಿದ್ದಾರೆ. ಹೋಟೆಲ್ಗಳು, ಕಟ್ಟಡ ನಿರ್ಮಾಣ ಮತ್ತೆ ಬೇರೆ ಬೇರೆ ಸರ್ವಿಸ್ ಸೆಕ್ಟರ್ಗಳಲ್ಲಿ ಇವರು ಅಲ್ಲಿ ದುಡಿತಿದ್ದಾರೆ. ಅತ್ತ ಕೊಲಂಬಿಯಾದಲ್ಲಿ ಭೀಕರ ಘಟನೆ ನಡೆದಿದೆ. ಬಸ್ ಒಂದರ ಮೇಲೆ ಸ್ಫೋಟಕ ದಾಳಿ ಆಗಿದೆ. ಇದರಲ್ಲಿ 13 ಜನ ಪ್ರಾಣ ಬಿಟ್ಟಿದ್ದಾರೆ. 38ಕ್ಕೂ ಹೆಚ್ಚು ಜನರಿಗೆ ಗಾಯಗಳಾಗಿವೆ. ಒಂದು ಬಸ್ ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿದೆ. ಸ್ಫೋಟದ ತೀವ್ರತೆಗೆ ರಸ್ತೆಯಲ್ಲಿ ದೊಡ್ಡ ಗುಂಡಿ ಬಿದ್ದಿದೆ.
ಅನೇಕ ವಾಹನಗಳು ಪಲ್ಟಿಯಾಗಿವೆ. ಇದು ಕೊಲಂಬಿಯಾದ ಕೌಕಾ ಪ್ರಾಂತ್ಯದಲ್ಲಿರೋ ಪ್ಯಾನ್ ಅಮೆರಿಕನ್ ಹೆದ್ದಾರಿಯಲ್ಲಿ ನಡೆದಿದೆ. ಕೊಲಂಬಿಯಾ ಸರ್ಕಾರ ಇದೊಂದು ಉಗ್ರರ ದಾಳಿ ಅಂತ ಕರೆದಿದೆ. ಫಾರ್ಕ್ ಎಂಬ ಬಂಡುಕೋರರ ಗುಂಪು ಇದನ್ನ ಮಾಡಿದೆ ಅಂತ ಅಧಿಕಾರಿಗಳು ಹೇಳ್ತಿದ್ದಾರೆ. ಸದ್ಯ ತನಿಖೆ ನಡೀತಿದೆ. 17ನೇ ಶತಮಾನದ ಆಸ್ಟ್ರೋನಾಮಿಕಲ್ ಕಂಪ್ಯೂಟರ್ ಹರಾಜಿಗೆ ಇಡಲಾಗಿದೆ. ಇದನ್ನ ಆಸ್ಟ್ರೋಲೇಬ್ ಅಥವಾ ಖಗೋಳ ಕಂಪ್ಯೂಟರ್ ಅಂತ ಕರೀತಾರೆ. ಇದು ನಮ್ಮ ಭಾರತದ ಜೈಪುರದ ರಾಜಮನೆತನಕ್ಕೆ ಸೇರಿದ್ದ ಅಪರೂಪದ ವಸ್ತು. ಮಹಾರಾಜ ಸವಾಯಿ 2ನೇ ಮಾನ್ಸಿಂಗ್ ಬಳಿ ಇದಿತ್ತಂತೆ. ನಂತರ ಅವರ ಪತ್ನಿ ಮಹಾರಾಣಿ ಗಾಯತ್ರಿ ದೇವಿ ಬಳಿ ಇತ್ತು. ಇದೀಗ ಲಂಡನ್ನ ಸೋಥೆಬಿಸ್ ಹರಾಜು ಕೇಂದ್ರದಲ್ಲಿದೆ. ಮುಂದಿನ ವಾರ ಈ ಐತಿಹಾಸಿಕ ವಸ್ತು ಹರಾಜಾಗಲಿದೆ. ಇದು 1.5 ರಿಂದ 2.5 ಮಿಲಿಯನ್ ಪೌಂಡ್ಗೆ ಮಾರಾಟವಾಗಬಹುದು ಎನ್ನಲಾಗ್ತಿದೆ. ಅಂದ್ರೆ ಸುಮಾರು 19 ರಿಂದ 31 ಕೋಟಿ ರೂಪಾಯಿಗೆ ಸೇಲ್ ಆಗಬಹುದು. ಈ ಆಸ್ಟ್ರೋಲೇಬ್ ಸಂಪೂರ್ಣ ಹಿತ್ತಾಳೆಯಿಂದ ಮಾಡಲ್ಪಟ್ಟಿದೆ. 1612ನೇ ಇಸವಿಯಲ್ಲಿ ಲಾಹೋರ್ನಲ್ಲಿ ಇದನ್ನ ತಯಾರಿಸಲಾಗಿತ್ತು. ಮೊಘಲ್ ಚಕ್ರವರ್ತಿ ಜಹಾಂಗೀರ್ ಕಾಲದಲ್ಲಿ ಇದು ನಿರ್ಮಾಣವಾಗಿತ್ತು. ಇದು ಜಗತ್ತಿನಲ್ಲೇ ಅತಿ ದೊಡ್ಡ ಆಸ್ಟ್ರೋಲೇಬ್. ಇದರಿಂದ ಸಮಯ, ನಕ್ಷತ್ರಗಳ ಸ್ಥಾನ ಕಂಡು ಹಿಡಿತಿದ್ರು. ಹಾಗೆ ಸೂರ್ಯನ ದಿಕ್ಕು ಮತ್ತು ದಾರಿ ಪತ್ತೆ ಹಚ್ಚುತ್ತಿದ್ರು. ಇತ್ತ ಚೀನಾ ಪಾಕಿಸ್ತಾನದ ಮತ್ತೊಂದು ಸ್ಯಾಟಲೈಟ್ ಅನ್ನ ಕಕ್ಷೆಗೆ ಸೇರಿಸಿದೆ. ಪಾಕಿಸ್ತಾನದ PRSC-EO3 ಅನ್ನೋ ರಿಮೋಟ್ ಸೆನ್ಸಿಂಗ್ ಸ್ಯಾಟಲೈಟ್ ಅನ್ನ ಚೀನಾದ ಶಾಂಗ್ಸಿ ಪ್ರಾಂತ್ಯದಿಂದ ಹಾರಿಸಲಾಗಿದೆ. ಈ ಸ್ಯಾಟಲೈಟ್ ವಿಪತ್ತು ನಿರ್ವಹಣೆ, ಪರಿಸರ ಬದಲಾವಣೆಗಳನ್ನ ಪತ್ತೆ ಹಚ್ಚೋಕೆ ಹೆಲ್ಪ್ ಆಗಲಿದೆ ಅಂತ ಪಾಕ್ ಹೇಳ್ಕೊಂಡಿದೆ. ಕಳೆದ ವರ್ಷದಿಂದ ಸುಮಾರು 4 ಪಾಕ್ ಸ್ಯಾಟಲೈಟ್ಗಳನ್ನ ಚೀನಾ ಹಾರಿಸಿಕೊಟ್ಟಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಇನ್ನು ವಿಡಿಯೋ ಕೆಳಗೆ ಜಾಯಿನ್ ಆಪ್ಷನ್ ಇದೆ. ಆಸಕ್ತರು ಜಾಯಿನ್ ಆಗ್ಬೋದು. ಇದರಿಂದ ನಿಮಗೆ ವಿಶೇಷ ವಿಡಿಯೋಗಳು ಸಿಗುತ್ತೆ. ಹಾಗೆ ನಮ್ಮ ತಂಡಕ್ಕೆ ಬೆಂಬಲ ಕೊಟ್ಟಂತೆಯೂ ಆಗತ್ತೆ. ಆಸಕ್ತರು ಕನ್ಸಿಡರ್ ಮಾಡ್ಬೋದು. ಹೀಗೆ ಮತ್ತೆ ಭೇಟಿಯಾಗ್ತಿರೋಣ. ನಮಸ್ತೆ.